Hello everyone, welcome to our Small Change YouTube channel. Students, ಇವತ್ತು ನಾವು ಫಿಗರ್ ಆಫ್ ಸ್ಪೀಚ್ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇದನ್ನ ಕನ್ನಡದಲ್ಲಿ ಅಲಂಕಾರಗಳು ಅಂತ ಕರಿತೀವಿ ಫಿಗರ್ ಆಫ್ ಸ್ಪೀಚ್ಗೆ ನಾವು. ಸೊ ಇಂಗ್ಲೀಷ್ನಲ್ಲಿ ನೋಡಿ ಫಿಗರ್ ಆಫ್ ಸ್ಪೀಚ್ ಬಗ್ಗೆ ಕನ್ನಡದಲ್ಲಿ ನಾವೆಲ್ಲರೂ ಕಲ್ತಿರ್ತೇವೆ, ಬಟ್ ಅದೇ ರೀತಿಯಾಗಿ ಇಂಗ್ಲೀಷ್ ನಲ್ಲಿ ಕೂಡ ನಾವು ಫಿಗರ್ ಆಫ್ ಸ್ಪೀಚನ್ನು ಯಾವ ರೀತಿಯಾಗಿ ವಿಧಗಳಿರ್ತಾವ, ಯಾವ ರೀತಿಯಾಗಿ ಬಳಸ್ತೇವೆ ಅನ್ನುವಂಥದ್ದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. A figure of speech is a special way of using words make a language more beautiful. ಅಂದ್ರೆ ಒಂದು ಭಾಷೆಯನ್ನ ಸೊ ಮೋರ್ ಬ್ಯೂಟಿಫುಲ್ ಆಗಿ, ಇಂಪ್ರೆಸಿವ್ ಆಗಿ ಅಂಡ್ ಪವರ್ಫುಲ್ ಆಗಿ ಅದರಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಸ್ಪೆಷಲ್ ವೇ, ಒಂದು ವಿಶೇಷವಾಗಿರ್ತಕ್ಕಂತಹ ದಾರಿಯಲ್ಲಿ ಅದನ್ನು ಬಳಸ್ತೀವಿ. ಇಲ್ಲಿ ನೋಡ್ರಿ, ಫಿಗರ್ ಆಫ್ ಸ್ಪೀಚ್ ಅಂದ್ರೆ ಮಾತನ್ನ ಅಥವಾ ಬರಹವನ್ನ ಸುಂದರವಾಗಿ, ಆಕರ್ಷಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಹೇಳಲು ಬಳಸುವಂತಹ ವಿಶೇಷವಾಗಿರ್ತಕ್ಕಂತಹ ಪದ ಪ್ರಯೋಗಕ್ಕ ನಾವೇನಂತ ಕರಿತೀವಿ ಅಂದ್ರೆ ಅಲಂಕಾರ ಅಥವಾ ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಮೇನ್ ಆಗಿ ಟೈಪ್ಸ್ ನೋಡೋದಾದ್ರೆ ಫಿಗರ್ ಆಫ್ ಸ್ಪೀಚ್ ನಲ್ಲಿ ಇವತ್ತು ನಾವು 9 ರೀತಿಯಲ್ಲಿ ನೋಡ್ತೀವಿ. ಮೊದಲನೇದಾಗಿ ಸಿಮಿಲಿ ಅಂತ ಬರ್ತದ. ಈ ಸಿಮಿಲಿ ಅಂತಂದ್ರೆ ಉಪಮಾ ಅಲಂಕಾರ ಅಂತ ಕರಿತೀವಿ ನಾವು, ಕನ್ನಡದಲ್ಲಿ ಉಪಮಾ ಅಲಂಕಾರ ಅಂತೀವಲ್ಲ ಆ ರೀತಿಯಾಗಿ ಬರ್ತದೆ ಸಿಮಿಲಿ ಅಂತ ಹೇಳಿ. ಇದರ ಒಂದು ಸ್ಟ್ರಕ್ಚರ್ ಹೆಂಗಿರ್ತದ ಅಂತಂದ್ರ ಎ ಅನ್ನುವಂತ ಒಂದು ವಸ್ತು ಅಥವಾ ಪರ್ಸನ್ ಆಗಿರ್ಬೋದು, ಈಸ್ ಅಂತ ಹೇಳಿ ಸೊ ವರ್ಬ್ ಜೊತೆಗೆ ಇಲ್ಲಿ ಆಸ್, ಲೈಕ್ ಮತ್ತು ಆಸ್ ಅನ್ನುವಂತಹ ವರ್ಡ್ ಅನ್ನ ಬಳಸ್ಕೊಂಡು ಬಿ ಗೆ ಹೋಲಿಕೆ ಮಾಡಲಾಗಿರ್ತದ. ಈ ಎ ಮತ್ತ ಬಿ ಅನ್ನ ಆಸ್ ಮತ್ತು ಲೈಕ್ ಅನ್ನುವಂತ ವರ್ಡ್ ಅನ್ನು ಬಳಸ್ಕೊಂಡು ಏನ್ ಮಾಡ್ಲಾಗಿರ್ತದ, ಈ ಒಂದು ವಾಕ್ಯದಲ್ಲಿ ಹೋಲಿಕೆ ಮಾಡಲಾಗಿರ್ತದ ಅಂತ ಹೇಳ್ತದ. ನೋಡ್ರಿ, ಇಲ್ಲಿ ಯೂಸ್ ಟು ಕಂಪೇರ್ ಟು ಡಿಫ್ರೆಂಟ್ ಥಿಂಗ್ಸ್ ಅಂದ್ರೆ ಎರಡು ವಿಭಿನ್ನವಾಗಿರ್ತಕ್ಕಂಥ ವಸ್ತುಗಳನ್ನ ಏನ್ ಮಾಡಲಾಗಿರ್ತದ, ಲೈಕ್ ಮತ್ತು ಆಸ್ ಅನ್ನುವಂತ ಎರಡು ವರ್ಡ್ಗಳನ್ನ, ಅಂದ್ರೆ ಎರಡು ವಸ್ತುಗಳನ್ನ ಹೋಲಿಕೆ ಮಾಡಲು ಅಥವಾ ಹೋಲಿಸಲು ಲೈಕ್ ಮತ್ತು ಆಸ್ ಅನ್ನ ಎಲ್ಲಿ ಬಳಸಲಾಗಿರ್ತದ, ಎಲ್ಲಿ ಸಿಮಿಲಿಯಲ್ಲಿ, ಉಪಮೆ ಅಲಂಕಾರದಲ್ಲಿ ಲೈಕ್ ಮತ್ತೆ ಆಸ್ ಅನ್ನ ಬಳಸಲಾಗಿರ್ತದ. ಉದಾಹರಣೆಯನ್ನ ನೋಡ್ರಿ, ನಿಮ್ಗೆ ಅರ್ಥ ಆಗ್ತದ. ಸೀಸ್ ಆಸ್ ಬ್ರೇವ್ ಆಸ್ ಅ ಲಯನ್ ಅಂದ್ರೆ ಅವಳು ಸಿಂಹದಂತೆ ಧೈರ್ಯಶಾಲಿ. ಇಲ್ಲಿ ಶಿ ಅನ್ನುವಂಥದ್ದಿದೆ, ಹೌದಾ? ಅವಳನ್ನು ಎದಕ್ಕೆ ಹೋಲಿಸಲಾಗಿದೆ, ಅ ಲಯನ್, ಸಿಂಹಕ್ಕೆ ಹೋಲಿಸಲಾಗಿದೆ. ಯಾವ ರೀತಿಯಾಗಿ, ಇಲ್ಲಿ ಆಸ್ ಅನ್ನುವಂತಹ ಎರಡು ವರ್ಡ್ಗಳನ್ನ ಬಳಸಿ ಇಲ್ಲಿ ನೋಡ್ರಿ, ಸೀಸ್ ಆಸ್ ಬ್ರೇವ್ ಆಸ್ ಅ ಲಯನ್, ಅವಳು ಸಿಂಹದಂತೆ. ಆಸ್ ಅನ್ನುವಂತ ಮೀನಿಂಗ್ ಏನ್ ಕೊಡ್ತದ ಅಂದ್ರ ಅಂತೆ, ಸಿಂಹದಂತೆ. ಈ ರೀತಿಯಾಗಿ ಸೀಸ್ ಆಸ್ ಬ್ರೇವ್ ಆಸ್ ಅ ಲಯನ್, ಅವಳು ಸಿಂಹದಂತೆ ಧೈರ್ಯಶಾಲಿ. ಈ ರೀತಿಯಾಗಿ ಆಸ್ ಅನ್ನು ಬಳಸ್ಕೊಂಡು ಅಲಂಕಾರದಲ್ಲಿ ಹೇಳಲಾಗಿರ್ತದ. ಯಾವ ಅಲಂಕಾರ ಅಂದ್ರೆ ಇದು ಸಿಮಿಲಿ ಅಲಂಕಾರ. ವಾಕ್ಯದಲ್ಲಿ ಹೇಳಲಾಗಿತ್ತು ಅಂದ್ರೆ ನೀವು ಅನ್ಕೊಂಡ್ಬಿಡ್ರಿ, ಆಸ್ ಬಂದಿತ್ತು ಅಂದ್ರೆ ಅಲಂಕಾರ ಯಾವ್ದು, ಯಾವ ಅಲಂಕಾರಪ್ಪ ಅಂತಂದ್ರೆ ಅದು ಸಿಮಿಲಿ ಅಂತ ಹೇಳಿ. ಇಲ್ಲಿ ನೋಡ್ರಿ, ಹಿ ರನ್ಸ್ ಲೈಕ್ ಚಿತಾ, ಅವನು ಚಿರತೆಯಂತೆ ಓಡುತ್ತಾನೆ. ಇಲ್ಲಿ ನೋಡ್ರಿ, ಹಿ ಅನ್ನುವಂಥದ್ದಿದೆ, ಅವನು. ಸೊ ಇದನ್ನ ಮತ್ತೆ ಚಿರತೆಗೆ ಹೋಲಿಸಲಾಗಿದೆ. ಯಾವ ವರ್ಡ್ ಅನ್ನ ಬಳಸಿ, ಇಲ್ಲಿ ಲೈಕ್ ಅನ್ನುವಂಥ ವರ್ಡ್ ಅನ್ನ ಬಳಸ್ಕೊಂಡು ಹಿ ರನ್ಸ್ ಲೈಕ್ ಚಿತಾ, ಅವನು ಚಿರತೆಯಂತೆ, ಲೈಕ್ ಅಂದ್ರೆ ಅಂತೆ ಅಂತ ಮೀನಿಂಗ್ ಬರ್ತದ. ಹಿ ರನ್ಸ್ ಲೈಕ್ ಚಿತಾ, ಅವನು ಚಿರತೆಯಂತೆ ಓಡುತ್ತಾನೆ ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಲೈಕ್ ಅನ್ನ ಬಳಸ್ಕೊಳ್ಳಲಾಗಿದೆ. ಲೈಕ್ ಮತ್ತು ಯಾಸ್ ಇವೆರಡು ಬಂದಿತ್ತು ಅಂತ ತಿಳ್ಕೊಂಡ್ಬಿಡ್ರಿ, ಅದೇನಾಗ್ತದಪ್ಪ ಅಂತಂದ್ರ ಇದು ಯಾವ ರೀತಿಯ ಒಂದು ಅಲಂಕಾರ ಫಿಗರ್ ಆಫ್ ಸ್ಪೀಚ್ ಆಗ್ತದ ಅಂತಂದ್ರ ಸಿಮಿಲಿ ಆಗ್ತದ ಅಂತ ಅನ್ನುವಂಥದ್ದನ್ನ ನೆನ್ಪಿಟ್ಕೊಂಡು ಬರಬೇಕು ನೀವು. ಬಹಳ ಸರಳವಾಗಿ ಇವುಗಳನ್ನು ಬಳಸ್ಕೊಂಡು ಏನ್ ಮಾಡಲಾಗಿರ್ತದಂದ್ರೆ ಹೋಲಿಕೆಯನ್ನು ಮಾಡಲಾಗಿರ್ತದ. ಓಕೆ, ನೆಕ್ಸ್ಟ್ ನೋಡ್ರಿ, ಮೆಟಫೋರ್ ಅಂತ ಬರ್ತದ. ಮೆಟಫೋರ್ ಅಂದ್ರೆ ರೂಪಕಾಲಂಕಾರ ಅಂತ ಹೇಳ್ತೀವಿ ನಾವು. ಮೆಟಫೋರ್ ಅಂದ್ರೆ ರೂಪಕಾಲಂಕಾರ. ಇದು ಸ್ಟ್ರಕ್ಚರ್ ನೋಡ್ರಿ ಹೆಂಗಿರ್ತದ, ಬಹಳ ಸಿಂಪಲ್. ಎ ಈಸ್ ಬಿ ಡೈರೆಕ್ಟ್ ವಿತೌಟ್ ಲೈಕ್ ಆಸ್, ಅಂದ್ರೆ ಯಾವುದೇ ರೀತಿಯ ಲೈಕ್ ಮತ್ತು ಆಸ್ ಅನ್ನುವಂತ ವರ್ಡ್ಗಳನ್ನ ಇಲ್ಲಿ ಬಳಸಿರೋದಿಲ್ಲ. ಡೈರೆಕ್ಟ್ ಎ ಇಸ್ ಬಿ ಅನ್ನ ಬಳಸಿರ್ತದ. ಡೈರೆಕ್ಟ್ ಅದನ್ನ ಹೋಲಿಕೆ ಮಾಡ್ಲಾಗ್ತದ. ಹೆಂಗ ನೋಡ್ರಿ, ಡೈರೆಕ್ಟ್ ಕಂಪ್ಯಾರಿಸನ್ ಇರ್ತದ ವಿತೌಟ್ ಯೂಸಿಂಗ್ ಲೈಕ್ ಆಸ್ ಇರುವುದಿಲ್ಲ. ನೇರವಾದಂತಹ ಇವುಗಳನ್ನ ಬಳಸದೆ ನೇರ ಹೋಲಿಕೆ ಮಾಡೋದಕ್ಕ ನಾವು ಮೆಟಫಾರ್ ಅಂತ ಕರಿತೀವಿ. ಅಂದ್ರೆ ರೂಪಕಾಲಂಕಾರ, ಮೆಟಫಾರ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಉದಾಹರಣೆ ನೋಡ್ರಿ, ಹೆಂಗ್ ನೇರ ಹೋಲಿಕೆ ಇರ್ತದ ಅಂದ್ರ ಟೈಮ್ ಅನ್ನುವಂತ ವರ್ಡ್ ಇದೆ, ಇದನ್ನ ಆಗಲೇ ಹೇಳಿದ್ವಲ್ಲ ಎ ಇಸ್ ಬಿ ಅಂತ ಹೇಳಿ. ಹಿಂಗ
ಟೈಮ್ ಈಸ್ ಮನಿ. ಇಲ್ಲಿ ಏನು ಯಾವುದೇ ರೀತಿಯ ಲೈಕ್ ಮನಿ, ಆಸ್ ಅ ಮನಿ ಅಂತ ಬಳಸಿಲ್ಲ, ಸಮಯವೇ ಹಣವಾಗಿದೆ ಈ ವಾಕ್ಯದಲ್ಲಿ. ಟೈಮ್ ಈಸ್ ಮನಿ ಅಂದ್ರೆ ಸಮಯವೇ ಹಣ, ನೇರ ಹೋಲಿಕೆ ಆಗಿದೆ. ಇಲ್ಲಿ ಕೆಳಗಡೆ ನೋಡ್ರಿ, ಸಿ ಈಸ್ ಅ ಶೈನಿಂಗ್ ಸ್ಟಾರ್ ಅಂದ್ರೆ ಅವಳು ಹೊಳೆಯುವ ನಕ್ಷತ್ರವಾಗಿದ್ದಾಳೆ, ನಕ್ಷತ್ರ ಅಂತ ಹೇಳಿ. ಸಿ ಈಸ್ ಅ ಶೈನಿಂಗ್ ಸ್ಟಾರ್, ನೇರವಾಗಿ ಅವಳೇ ಹೊಳೆಯುವ ನಕ್ಷತ್ರ. ಇಲ್ಲಿ ಯಾವುದೇ ರೀತಿಯ ಲೈಕ್ ಶೈನಿಂಗ್ ಸ್ಟಾರ್, ಆಸ್ ಅ ಶೈನಿಂಗ್ ಸ್ಟಾರ್, ಹೊಳೆಯುವ ನಕ್ಷತ್ರದಂತೆ ಅಂತ ಹೇಳಿ ಬಳಸಿಲ್ಲ. ಸಿ ಈಸ್ ಅ ಶೈನಿಂಗ್ ಸ್ಟಾರ್, ಡೈರೆಕ್ಟ್ ಆಗಿ ಅವಳನ್ನ ನೇರ ಹೋಲಿಕೆ ಮಾಡಲಾಗಿದೆ, ಲೈಕ್ ಮತ್ತೆ ಹ್ಯಾಸ್ ಅನ್ನ ಬಳಸದೆ. ಸೊ ಈ ರೀತಿಯಾಗಿ ಸಿ ಈಸ್ ಅ ಶೈನಿಂಗ್ ಸ್ಟಾರ್, ಟೈಮ್ ಈಸ್ ಅ ಮನಿ, ನೇರವಾದ ಹೋಲಿಕೆ ಇತ್ತು ಆ ಸೆಂಟೆನ್ಸ್ ನಲ್ಲಿ ಅಂದ್ರೆ ತಿಳ್ಕೊಂಡ್ಬಿಡ್ರಿ, ಅದು ಮೆಟಫಾರ್ ಆಗ್ತದ, ರೂಪಕ ಅಲಂಕಾರ ಆಗ್ತದ ಅನ್ನುವಂಥದ್ದು. ಓಕೆ, ಕ್ಲಿಯರ್. ನೆಕ್ಸ್ಟ್ ಮೂರನೇದ್ದು ಪರ್ಸಾನಿಫಿಕೇಶನ್ ಅಂತ ಬರ್ತದ. ಈ ಪರ್ಸಾನಿಫಿಕೇಶನ್ ಅಂದ್ರೆ ಮಾನವೀಕರಣ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ನಾನ್ ಲಿವಿಂಗ್ ಥಿಂಗ್ ಇರ್ತದ, ಜೀವವಿಲ್ಲಾರ್ದಂತಹ ವಸ್ತು, ಅದಕ್ಕೆ ಹ್ಯೂಮನ್ ಕ್ವಾಲಿಟಿ ಹೇಳ್ತೀವಿ. ಜೀವ ಇರಲಾರ್ದಂತಹ ವಸ್ತುವಿಗೆ ಹ್ಯೂಮನ್ ಕ್ವಾಲಿಟಿ ಹೇಳ್ತೀವಿ. ಇಲ್ಲಿ ನೋಡ್ರಿ ಕೆಳಗಡೆ ಅದರ ಯೂಸೇಜ್ ಇದೆ, ಗಿವಿಂಗ್ ಹ್ಯೂಮನ್ ಕ್ವಾಲಿಟೀಸ್, ಹ್ಯೂಮನ್ ಮಾನವೀಯ ಗುಣವನ್ನ ಕೊಡ್ತೀವಿ ಟು ನಾನ್ ಲಿವಿಂಗ್ ಥಿಂಗ್ಸ್. ಈ ಒಂದು ಸೆಂಟೆನ್ಸ್ ನಲ್ಲಿ ಏನಾದ್ರು ಕೆಲವೊಂದಷ್ಟು ಇದಕ್ಕ ವಸ್ತುಗಳಿಗೆ ಅಥವಾ ಜಡ ವಸ್ತುಗಳಿಗೆ ಕೆಳಗಡೆ ಕೊಡಲಾಗಿದೆ ನೋಡಿ, ಜಡ ವಸ್ತುಗಳಿಗೆ ಮಾನವ ಗುಣವನ್ನ ಹೇಳೋದನ್ನ ಅಥವಾ ಕೊಡೋದಕ್ಕ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಪರ್ಸಾನಿಫಿಕೇಶನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ದ ವಿಂಡ್ ವಿಶ್ಫರ್ಡ್, ಗಾಳಿ ಅನ್ನುವಂಥದ್ದು ಏನ್ ಮಾಡ್ತಿದೆ, ಗುಸುಗುಸಲಾಡಿತು ಅಂದ್ರೆ ಗುಸುಗುಟ್ಟಿತು ಅಂತ ಹೇಳಿ. ವಿಶ್ಫರ್ಡ್, ಮನುಷ್ಯ ಗುಸುಗುಡ್ತಾನೆ, ಇಬ್ರ ಮಧ್ಯೆ ಮೆತ್ತಗೆ ಮಾತಾಡ್ತೀವಲ್ಲ ನಾವು, ಅದಕ್ಕೆ ಗುಸುಗುಟ್ಟು ಅಂತ ಕರಿತೀವಿ. ಅಲ್ಲೇ ಒಳಧ್ವನಿಯಲ್ಲಿ ಗುಟ್ಟಾಗಿ ಮಾತಾಡೋದಕ್ಕೆ. ಆ ರೀತಿ ಗಾಳಿ ಮಾತಾಡೋದಿಲ್ಲ, ಬಟ್ ಅದಕ್ಕೆ ಏನ್ ಮಾಡಲಾಗಿದೆ, ಗಾಳಿಗೆ ಮಾನವೀಯ ಗುಣವನ್ನ ಕೊಡಲಾಗಿದೆಯಲ್ಲ, ಸೊ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರ ಪರ್ಸಾನಿಫಿಕೇಶನ್ ಅಂತ ಕರಿತೀವಿ. ಆ ರೀತಿಯಾಗಿರ್ತಕ್ಕಂಥ ಅಲಂಕಾರ, ಮಾನವೀಕರಣ ಅಲಂಕಾರ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ದ ಸನ್ ಸ್ಮೈಲ್ಡ್, ಸೂರ್ಯ ಸ್ಮೈಲ್ಡ್ ಅಟ್ ಅಸ್, ನಮಗ. ಇಲ್ಲಿ ನೋಡ್ರಿ, ಸೂರ್ಯನು ನಮಗೆ ಸ್ಮೈಲ್ ಮಾಡ್ದ ಅಥವಾ ನಗ್ತಾ ಇದ್ದನು ಅಂತ ಹೇಳಿ. ಸೂರ್ಯ ಸ್ಮೈಲ್ ಮಾಡಲ್ಲ, ಬಟ್ ಸೂರ್ಯನಿಗೆ ಏನ್ ಮಾಡ್ತಾ ಇದೀವಿ ನಾವು, ಮಾನವೀಯ ಗುಣ, ಸ್ಮೈಲ್, ನಕ್ಕನು, ನಮ್ಮ ನೋಡಿ ಮುಗುಳ್ ನಗ್ತಾನ ಅಂತ ಹೇಳಿ ಮಾನವೀಯ ಗುಣವನ್ನ ಹೇಳ್ತಾ ಇದೀವಿ. ಆ ರೀತಿಯಾಗಿ ಅದಕ್ಕೆ ಹೋಲಿಕೆ ಮಾಡ್ತಾ ಇದೀವಲ್ಲ, ಸೊ ಇದೇನಾಗ್ತದಪ್ಪ ಅಂತಂದ್ರ ಪರ್ಸಾನಿಫಿಕೇಶನ್ ಆಗ್ತದ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೋಡ್ರಿ ಏನಾಗ್ತದೆ ಒಂದ್ಸಲ, ನಾನ್ ಲಿವಿಂಗ್ ಥಿಂಗ್ಸ್ಗೆ, ಜಡ ವಸ್ತುಗಳಿಗೆ ಹ್ಯೂಮನ್ ಕ್ವಾಲಿಟೀಸ್, ಗಿವಿಂಗ್ ಹ್ಯೂಮನ್ ಕ್ವಾಲಿಟೀಸ್ ಟು ನಾನ್ ಲಿವಿಂಗ್ ಥಿಂಗ್ಸ್, ಮಾನವೀಯ ಗುಣಗಳನ್ನ ಕೊಡೋದಕ್ಕ ನಾವು ಪರ್ಸಾನಿಫಿಕೇಶನ್, ಮಾನವೀಕರಣ ಅಂತ ಕರಿತೀವಿ. ಕ್ಲಿಯರ್. ನೆಕ್ಸ್ಟ್ ನಾಲ್ಕನೇದಾಗಿ ಹೈಪರ್ಬೋಲಿ. ಹೈಪರ್ಬೋಲಿ ಅಂದ್ರೆ ಅತಿಶಯೋಕ್ತಿ ಅಂತ ಕರಿತೀವಿ, ಅತಿಶಯೋಕ್ತಿ. ಇಲ್ಲಿ ನೋಡ್ರಿ ಸ್ಟ್ರಕ್ಚರ್ ಹೆಂಗಿರ್ತದ, ಎಕ್ಸ್ಟ್ರೀಮ್ ಎಕ್ಸಾಜರೇಷನ್ ಇರ್ತದ. ಇಲ್ಲಿ ಎಕ್ಸಾಜರೇಷನ್ ಸೆಂಟೆನ್ಸ್ ಎಕ್ಸಾಜರೇಷನ್ ಆಗಿರ್ತದ. ಯೂಸ್ ಟು ಸೋ ಸ್ಟ್ರಾಂಗ್ ಫೀಲಿಂಗ್, ಇಲ್ಲಿ ಸ್ಟ್ರಾಂಗ್ ಫೀಲಿಂಗ್ ಬೈ ಎಕ್ಸಾಜರೇಷನ್ ಅಂದ್ರೆ ಅದನ್ನ ಅತಿಯಾಗಿ ಹೇಳ್ತೀವಿ. ಒಂದು ಸ್ಟ್ರಾಂಗ್ ಫೀಲಿಂಗ್ ಅನ್ನ ನಾವೇನ್ ಮಾಡ್ತೀವಿ, ಅತಿಯಾಗಿ ಹೇಳೋದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರ ಹೈಪರ್ಬೋಲಿ ಅಂತ ಕರಿತೀವಿ, ಅತಿಶಯೋಕ್ತಿ ಅಲಂಕಾರ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ ಉದಾಹರಣೆನ ನೋಡಿದ್ರೆ ಅರ್ಥ ಆಗ್ತದೆ ಯಾವ ರೀತಿಯಾಗಿ ಇದು ಅತಿಶಯೋಕ್ತಿ ಆಗ್ತದ ಅಂದ್ರ, ಐ ಹ್ಯಾವ್ ಟೋಲ್ಡ್ ಯು ಅ ಮಿಲಿಯನ್ ಟೈಮ್ಸ್, ನಾನು ನಿನಗೆ 1,00,000 ಬಾರಿ ಹೇಳಿದ್ದೇನೆ. ಅ ಮಿಲಿಯನ್ ಅಂತ ಇದೆಯಲ್ಲ, ಇಲ್ಲಿ 1,00,000 ಬಾರಿ ಅಂತ ಇದೆ. ಇದೇನಾಗ್ತದಪ್ಪ ಅಂದ್ರೆ ನಾವು ಹೇಳಿರೋದೆಲ್ಲ 1,00,000 ಬಾರಿ, ಬಟ್ ಹೇಳಿರ್ತೀವಿ ಸಾಕಷ್ಟು ಸಲ, ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ತಪ್ಪು ಮಾಡಬೇಡ ಅಂತ ಹೇಳಿ. ಸೊ ಅನ್ಕೊಂಡಿರ್ತೀವಿ, ಅಂತಿರ್ತೀವಿ ಮಾತಿನಲ್ಲಿ. ಅದೇನಾಗ್ತದಂದ್ರ ಮಿಲಿಯನ್ ಟೈಪ್, 1,00,000 ಬಾರಿ, 1,00,000 ಬಾರಿ ಹೇಳಿರ್ಬೇಕು, ನಿನಗ 1,000 ಸಲ ಹೇಳಿರ್ಬೇಕು, ಬಟ್ ಹೇಳಿರೋದಿಲ್ಲ. ನಾವೇನ್ ಮಾಡ್ತೀವಿ, ಅದನ್ನ ಅತಿಶಯೋಕ್ತಿಯಾಗಿ ಅತಿಯಾಗಿ ಹೇಳಲಿಕ್ಕೆ ವಾಕ್ಯದಲ್ಲಿ ಬಳಸ್ತೀವಲ್ಲ, ಸೊ ಅದಕ್ಕ ನಾವೇನಂತ ಕರಿತೀವಪ್ಪ ಅಂತಂದ್ರ ಹೈಪರ್ಬೋಲಿ ಅಂತ ಕರಿತೀವಿ, ಅತಿಶಯೋಕ್ತಿ ಅಲಂಕಾರ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಐ ಆಮ್ ಸೋ ಹಂಗ್ರಿ, ಐ ಆಮ್ ಸೋ ಹಂಗ್ರಿ, ನಾನು ಹಸ್ದಿದ್ದೇನೆ. ಐ ಕುಡ್ ಈಟ್ ಎ ಹಾರ್ಸ್, ಎಷ್ಟು ಹಸ್ತೀನಿ ಅಂದ್ರ ಕುದುರೆಯನ್ನು ತಿನ್ನುವಷ್ಟು, ಒಂದು ದೊಡ್ಡ ಕುದುರೆ ತಿನ್ನೋಟ್ಟು ಹಸ್ತೀನಿ ಅಂತ ಹೇಳ್ತಾನೆ. ಸೊ ಅಷ್ಟು ಒಂದು ಕುದುರೆ ಏನ್ ತಿನ್ನಕ್ ಆಗೋದಿಲ್ಲ, ಬಟ್ ಏನ್ ಹೇಳ್ತಾನಪ್ಪ ಅಂತಂದ್ರ ನನಗೆ ಹಸಿವಾಗಿದೆ. ಅದನ್ನ ನಾವು ಅತಿಯಾಗಿ ಹೇಳ್ತೀವಿ, ನನಗೆ ಎಷ್ಟು ಹೊಟ್ಟೆ ಹಸ್ತದಂದ್ರೆ ಎಷ್ಟು ಕೊಟ್ಟರು ತಿಂದ್ಬಿಡ್ತೀನಿ, ಒಂದು ಕುದುರೆ ಕೊಟ್ಟರು ತಿಂದ್ಬಿಡ್ತೀನಿ, ಒಂದು ಹಂಡೆ ಅನ್ನ ಕೊಟ್ಟರು ತಿಂದ್ಬಿಡ್ತೀನಿ ಅಂತ ಅತಿಯಾಗಿ ಏನೋ ಹೇಳ್ತಿರ್ತೀವಿ. ತಿನ್ನಕ್ ಆಗಲ್ಲ, ಬಟ್ ಅದನ್ನ ಹೇಳ್ತೀವಲ್ಲ, ಒಂದು ದೊಡ್ಡ ಪರಾತ್ನಲ್ಲಿ ಅನ್ನ ತುಂಬಿಕೊಟ್ರೆ ಎಲ್ಲ ತಿಂದ್ಬಿಡ್ತೀನಿ ಅಂತ ಹೇಳಿ. ಸೊ ಅತಿಯಾಗಿ ಹೇಳೋದಕ್ಕ ಸೊ ನಾವೇನಂತ ಕರಿತೀವಪ್ಪ ಅಂತಂದ್ರ
ಹೈಪರ್ಬೋಲಿ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡ್ರಿ ಹೈಪರ್ಬೋಲಿಯ ಒಂದು ಅಲಂಕಾರದ್ದು ಫಿಗರ್ ಆಫ್ ಸ್ಪೀಚ್ ಸ್ಪೆಷಾಲಿಟಿ ಏನಂದ್ರ ಎಕ್ಸ್ಟ್ರೀಮ್ ಎಕ್ಸಾಜರೇಷನ್ ಸೆಂಟೆನ್ಸ್ ಇರ್ತದ. ಇಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರ ಒಂದು ಸ್ಟ್ರಾಂಗ್ ಫೀಲಿಂಗ್ ಅನ್ನ ಎಕ್ಸಾಜರೇಷನ್ ಮೂಲಕ ಅತಿಯಾಗಿ ಹೇಳೋದಿತ್ತು ಅಂತಂದ್ರ ಅದನ್ನ ಹೈಪರ್ಬೋಲಿ ಅಲಂಕಾರ ಅಥವಾ ಹೈಪರ್ಬೋಲಿ ಫಿಗರ್ ಆಫ್ ಸ್ಪೀಚ್ ಅಂತ ಅನ್ಕೊಂಡ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ ಅಲಿಟರೇಷನ್ ಅಂತ ಬರ್ತದ. ಅಲಿಟರೇಷನ್ ಅಂದ್ರ ಅನುಪ್ರಾಸ. ಅಲಿಟರೇಷನ್ ಅಂದ್ರ ಅನುಪ್ರಾಸ ಅಂತ ಹೇಳ್ತೀವಿ, ಅನುಪ್ರಾಸ ಅಲಂಕಾರ. ಇಲ್ಲಿ ಸೇಮ್ ಸ್ಟಾರ್ಟಿಂಗ್, ಇದು ಮೇನ್ ಇಂಪಾರ್ಟೆಂಟ್, ಕಾನ್ಸೋನಂಟ್ ಸೌಂಡ್ ಏನಾಗ್ತದ ರಿಪೀಟ್ ಆಗ್ತದ. ಈ ಒಂದು ಅಲಿಟರೇಷನ್ ಅನುಪ್ರಾಸ ಅಲಂಕಾರದಲ್ಲಿ ಏನಾಗ್ತದ ಅಂದ್ರ ಸ್ಟಾರ್ಟಿಂಗ್ ಒಂದು ಕಾನ್ಸೋನಂಟ್ ಸೌಂಡ್ ಇರ್ತದೆ. ಇಲ್ಲಿ ನೋಡ್ರಿ ರಿಪಿಟೇಷನ್ ಆಫ್ ಫಸ್ಟ್ ಲೆಟರ್, ಮೊದಲ ಅಕ್ಷರದ ಸೌಂಡ್ ಮೇನ್, ಇಲ್ಲಿ ಸೌಂಡ್ ಮೇನ್, ಇದರ ಸೌಂಡ್ ಒಂದನೇ ಅಕ್ಷರದ ಧ್ವನಿ ಪುನರಾವರ್ತನೆ ಆಗ್ತದ. ಒಂದೇ ಅಕ್ಷರದ ಧ್ವನಿ ಏನಾಗ್ತದ ಪುನರಾವರ್ತನೆ, ಅದು ಮೊದಲ ಅಕ್ಷರ. ಇಲ್ಲಿ ನೋಡ್ರಿ ಈ ವಾಕ್ಯದಲ್ಲಿ ನೋಡ್ರಿ ಅರ್ಥ ಆಗ್ತದ. ಸಿ ಅಂತದ, ಎಸ್ ಅನ್ನುವಂಥದ್ದು ಸಿ, ಸೆಲ್ಸ್ ಸಿ. ಇಲ್ಲಿ ಮತ್ತೆ ಮತ್ತೆ ಅದೇನಾಗ್ತದಪ್ಪ ಅಂತಂದ್ರೆ ರಿಪೀಟ್ ಆಗ್ತಾ ಇದೆ, ಸಿ ಸೆಲ್ಸ್, ಸಿ ಸೆಲ್ಸ್, ಈ ರೀತಿಯಾಗಿ. ಇಲ್ಲಿ ನೋಡ್ರಿ ಸಿ ಅಂದ್ರ ಅವಳು ಅಂತ ಬರ್ತದ, ಸೆಲ್ಸ್ ಅಂತಂದ್ರ ಮಾರುತ್ತಾಳೆ, ಹೌದಾ. ಆಮೇಲೆ ಸಿ ಸೆಲ್ಸ್, ಇದು ಸಮುದ್ರ, ಶೆಲ್ಸ್ ಅಂದ್ರೆ ಚಿಪ್ಪುಗಳು, ಅಂದ್ರೆ ಅವಳು ಸಮುದ್ರದ ಚಿಪ್ಪುಗಳನ್ನ ಮಾರುತ್ತಾಳೆ. ಸಿ ಸೆಲ್ಸ್, ಸಿ ಸೆಲ್ಸ್ ನೋಡಿ ಯಾವ ರೀತಿಯಾಗಿ ಅಂದ್ರೆ ಒಂದನೇ ಅಕ್ಷರದ ಧ್ವನಿ, ಇದು ಒಂದನೇ ಅಕ್ಷರ ಎಸ್ ಏನಿದೆಯಲ್ಲ, ಸೊ ಇದರ ಈ ಒಂದು ಅಕ್ಷರದ ಧ್ವನಿ ಏನಾಗ್ತದೆ ಪದೇ ಪದೇ ಈ ಒಂದು ಸೆಂಟೆನ್ಸ್ ನಲ್ಲಿ ಪುನರಾವರ್ತನೆ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಪುನರಾವರ್ತನೆ ಆಗ್ತಿತ್ತು ಅಂದ್ರೆ ನಾವು ಅಲಿಟರೇಷನ್ ಅಂತ ಕರಿತೀವಿ, ಅನುಪ್ರಾಸ ಅಲಂಕಾರ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಕೆಳಗಡೆ ಒಂದು ಉದಾಹರಣೆ ಇದೆ ನೋಡ್ರಿ, ಪಿ, ಈ ಫಿ ಅನ್ನುವಂತ ಅಕ್ಷರ ನೋಡ್ರಿ, ಫಿಟರ್, ಫೈಫರ್, ಫಿಕ್ಡ್, ಫೆಕ್ ಆಫ್ ಫಿಕಲ್ಸ್. ಇಲ್ಲಿ ನೋಡ್ರಿ ಫೈಫರ್, ಫಿಕ್ಡ್, ಪೆಕ್, ಪಿಕಲ್ಸ್ ಪದೇ ಪದೇ ಏನಾಗಿದೆ ಒಂದೇ ಅಕ್ಷರದ ಧ್ವನಿಯಲ್ಲಿ ಪುನರಾವರ್ತನೆ ಆಗಿದೆ. ಈ ರೀತಿ ಆದ್ರ ಅದು ಅಲಿಟ್ರೇಷನ್ ಆಗಿರ್ತದ. ಇಲ್ಲಿ ನೋಡ್ರಿ ಪಿಟರ್, ಫೈಫರ್, ಪಿಕ್ಡ್, ಫಿಕ್ಡ್ ಅಂದ್ರೆ ಆಯ್ದುಕೊಂಡನು, ಪ್ಯಾಕ್ ಆಫ್ ಪಿಕಲ್ಸ್ ಅಂದ್ರೆ ಒಂದು ದೊಡ್ಡ ಪ್ರಮಾಣದ ಉಪ್ಪಿನಕಾಯಿಗಳನ್ನ ಆಯ್ದುಕೊಂಡನು ಅಂತ ಬರ್ತದ. ಸೊ ಈ ರೀತಿಯಾಗಿರ್ತಕ್ಕಂಥ ಮೀನಿಂಗ್ ಬರ್ತದ. ಬಟ್ ಏನಾಗಿರ್ತದ ಸೆಂಟೆನ್ಸ್ ನಲ್ಲಿ ಮೊದಲನೇ ಅಕ್ಷರದ ಧ್ವನಿ ಪುನರಾವರ್ತನೆ ಆಗಿರ್ತದ. ಸೊ ಆ ರೀತಿಯಾಗಿ ಸೇಮ್ ಸ್ಟಾರ್ಟಿಂಗ್ ಕಾನ್ಸೋನೆಂಟ್ ಸೌಂಡ್ ಏನಾದ್ರು ರಿಪೀಟೆಡ್ ಆಗಿತ್ತು ಅಂದ್ರೆ ಅನ್ಕೊಂಡ್ಬಿಡ್ರಿ ಅದು ಅಲಿಟರೇಷನ್ ಆರ್ ಅನುಪ್ರಾಸ ಅಲಂಕಾರ ಅಂತ ಹೇಳಿ. ಓಕೆ, ಕ್ಲಿಯರ್. ನೆಕ್ಸ್ಟ್ ನೋಡ್ರಿ ಆಕ್ಸಿಮಾರನ್ ಅಂತ ಬರ್ತದ, ಇದು ವಿರೋಧಾಭಾಸ ಅಂತ ಕರಿತೀವಿ. ಇಲ್ಲಿ ಏನಾಗಿರ್ತದ ಟು ಅಪೋಸಿಟ್ ವರ್ಡ್ಸ್ ಟುಗೆದರ್, ಎರಡು ಅಪೋಸಿಟ್ ಮೀನಿಂಗ್ ಅನ್ನ ಕೊಡ್ತಕ್ಕಂತಹ ವರ್ಡ್ಸ್ ಗಳು ಟುಗೆದರ್ ಆಗಿರ್ತಾವ, ಒಟ್ಟಿಗೆ ಇರ್ತಾವ. ಅಂದ್ರೆ ಅಪೋಸಿಟ್ ವರ್ಡ್ಸ್ ಕಂಬೈನ್ ಆಗಿರ್ತಾವ ಒಂದೇ ವಾಕ್ಯದಲ್ಲಿ. ವಿರುದ್ಧ ಪದಗಳನ್ನ ಒಟ್ಟಿಗೆ ಬಳಸ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಆಕ್ಸಿಮಾರನ್ ಅಂತ ಕರಿತೀವಿ. ಉದಾಹರಣೆನ ನೋಡ್ರಿ, ಡೀಪ್ನಿಂಗ್ ಸೈಲೆನ್ಸ್, ಡೀಪ್ನಿಂಗ್ ಸೈಲೆನ್ಸ್ ಅಂದ್ರೆ ಕಿವಿಯನ್ನ ಮುಚ್ಚುವಷ್ಟು ಗಾಢವಾದ ಮೌನ, ಮೌನ. ಮತ್ ಅದು ಎಂತ ಮೌನ ಅಂದ್ರೆ ತೀವ್ರವಾದ ಅಥವಾ ಗಾಢವಾಗಿರ್ತಕ್ಕಂಥ ಮೌನ. ನೋಡ್ರಿ ಎರಡು ಏನಾಗ್ತಾವ ಅಂದ್ರೆ ಅಪೋಸಿಟ್ ವಿರುದ್ಧ ಪದಗಳಾದ್ರೂ ಕೂಡ ಸೊ ಏನಾಗ್ತಾವಪ್ಪ ಅಂತಂದ್ರೆ ಇಲ್ಲಿ ಒಂದೇ ಪದದಲ್ಲಿ ಫಿಟ್ ಆಗಿರ್ತಾವ. ಈ ರೀತಿಯಾಗಿ ಏನಾದ್ರು ವರ್ಡ್ಸ್ ಕಂಬೈನ್ ಆಗಿದ್ವಪ್ಪ ಅಂತಂದ್ರ ಅದನ್ನ ನೀವು ಅನ್ಕೊಂಡ್ಬಿಟ್ರಿ ಯಾವ ರೀತಿಯಾಗಿರ್ತಕ್ಕಂಥ ಅಲಂಕಾರ ಅಂದ್ರೆ ಆಕ್ಸಿಮಾರನ್ ಅಲಂಕಾರ, ವಿರೋಧಾಭಾಸ ಅಲಂಕಾರ ಅಂತ ಹೇಳಿ. ನೆಕ್ಸ್ಟ್ ನೋಡಿ ಎರಡನೇದಿದೆ ಸ್ವೀಟ್ ಸಾರೋ. ನೋಡ್ರಿ ಸ್ವೀಟ್ ಅಂತ ಇದೆ ಮತ್ ಸಾರೋ ಅಂತ ಇದೆ. ಸ್ವೀಟ್ ಅಂದ್ರೆ ಸಿಹಿ, ಸಿಹಿಯಾದ ದುಃಖ, ವ್ಯಥೆ, ಈ ರೀತಿಯಾಗಿ ಫಿಟ್ ಆಗಿರ್ತದೆ. ಎರಡು ಅಪೋಸಿಟ್, ಸ್ವೀಟ್ ಮತ್ತ ಸಾರೋ. ಸ್ವೀಟ್ ಅಂದ್ರೆ ನಮ್ಗೆ ಸಂತೋಷ ಆಗ್ಬೇಕಲ್ಲ, ಬಟ್ ಅಲ್ಲಿ ಏನಾಗ್ತದೆ ಸಾರೋ ಆಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಆನಂದ ಬಾಷ್ಪ ನಮ್ ಕಣ್ಣಲ್ಲಿ ಬರ್ತಾವ, ಬಟ್ ಅದು ಸ್ವೀಟ್ ಸಾರೋನು ಆಗಿರ್ತದೆ, ಸಿಹಿಯಾದ ದುಃಖನೂ ಆಗಿರ್ತದೆ. ಸೊ ಈ ರೀತಿಯಾಗಿ ನಾವು ವಾಕ್ಯದಲ್ಲಿ ಫಿಟ್ ಆಗಿತ್ತು ಅಂದ್ರೆ ಅದನ್ನ ನೀವು ಅನ್ಕೊಂಡ್ಬಿಡ್ರಿ ಯಾವ ರೀತಿಯಾಗಿರ್ತಕ್ಕಂಥದ್ದು ಆಕ್ಸಿಮಾರನ್ ಫಿಗರ್ ಆಫ್ ಸ್ಪೀಚ್ ಅಂತ ಹೇಳಿ. ಸೊ ವಿರೋಧಾಭಾಸ ಅಲಂಕಾರ ಅಂತ ಕರಿತೀವಿ. ಇಲ್ಲಿ ಏನಾಗಿರ್ತದ ಅಂದ್ರೆ ಅಪೋಸಿಟ್ ವರ್ಡ್ಸ್ ಏನಾಗಿರ್ತಾವ ಒಂದೇ ವಾಕ್ಯದಲ್ಲಿ ಕಂಬೈನ್ ಆಗಿರ್ತಾವ ಅನ್ನುವಂಥದ್ದು. ಕ್ಲಿಯರ್. ನೆಕ್ಸ್ಟ್ ಏಳನೇದು ಐರಾನಿ. ಐರಾನಿ ಅಂದ್ರೆ ವ್ಯಂಗ್ಯ, ವ್ಯಂಗ್ಯ ಮಾಡುವಂತ ಒಂದು ಪದಗಳು ಇದ್ರೊಳಗಿರ್ತಾವ. ಮೀನಿಂಗ್ ಈಸ್ ಅಪೋಸಿಟ್, ಏನಾಗಿರ್ತದ ಮೀನಿಂಗ್ ಅಪೋಸಿಟ್ ಇರ್ತದ ಟು ವಾಟ್ ಈಸ್ ಸೇಡ್. ಅಂದ್ರೆ ಹೇಳಿದ ಅರ್ಥಕ್ಕಿಂತ ವಿರುದ್ಧ ಅರ್ಥ ಏನಾಗ್ತಿರ್ತದಪ್ಪ ಅಂತಂದ್ರೆ ಇಲ್ಲಿ ಬರ್ತಿರ್ತದ. ಹೇಳಿದ ಅರ್ಥನೇ ಬೇರೆ, ಇದು ಅದು ಇಲ್ಲಿ ಬರ್ತಾ ಇರೋದಂತದ್ದೇ ಬೇರೆ ಆಗಿರ್ತದೆ. ಹೆಂಗ ನೋಡಿ ಇಲ್ಲಿ ಗೊತ್ತಾಗ್ತದೆ ನಿಮ್ಗ. ಕೆಳಗಡೆ
ಎ ಟ್ರಾಫಿಕ್ ಪೊಲೀಸ್ ಗೆಟ್ಟಿಂಗ್ ಫೈನ್ಡ್ ಫಾರ್ ಪಾರ್ಕಿಂಗ್ ರಾಂಗ್ಲಿ, ಅಂದ್ರೆ ತಪ್ಪಾಗಿ ವಾಹನ ನಿಲ್ಲಿಸಿದ್ದಕ್ಕಾಗಿ ಟ್ರಾಫಿಕ್ ಪೊಲೀಸ್ಗೆ ಏನಾಗ್ತದೆ ಅಂದ್ರೆ ದಂಡ ವಿಧಿಸಲಾಗೋದು ಅಂತ ಹೇಳಲಾಗ್ತದೆ. ಅಂತಂದ್ರೆ ಇಲ್ಲಿ ಏನಾಗ್ತದ ಅಂತಂದ್ರ ಟ್ರಾಫಿಕ್ ನಿಯಮಗಳನ್ನ ಪಾಲಿಸಬೇಕು ಅಂತ ಹೇಳೋ ವ್ಯಕ್ತಿನ ಏನಾಗ್ತಾನೆ ಇಲ್ಲಿ ನಿಯಮ ಉಲ್ಲಂಘಿಸಿ ದಂಡ ಪಡೆಯೋದು. ಸೊ ಇದನ್ನ ಐರಾಣಿ ಅಂತ ಕರಿತೀವಿ, ಹೌದಾ. ಸೊ ಅದಕ್ಕಿದು ಹೇಳಿದ ಅರ್ಥಕ್ಕಿಂತ ವಿರುದ್ಧ ಅರ್ಥ ಇರ್ತದ. ಅವ್ರು ಪಾಲನೆ ಮಾಡೋಂತವನೇ ಏನ್ ತಪ್ಪಾಗಿ ಮಾಡ್ತಾನಲ್ಲ. ಸೊ ಹೀಗಾಗಿ ಹೇಳಿದ ಅರ್ಥಕ್ಕೆ ವಿರುದ್ಧ ಅರ್ಥ ಇತ್ತು ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರ ಐರಾನಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಸೇಯಿಂಗ್ ವಾಟ್ ಎ ಪ್ಲೀಸೆಂಟ್ ಡೇ ಡ್ಯೂರಿಂಗ್ ಹೆವಿ ರೇನ್, ಅಂದ್ರೆ ಭಾರಿ ಮಳೆಯ ಸಮಯದಲ್ಲಿ ಎಷ್ಟು ಸುಂದರವಾದ ದಿನ ಅಂತ ಹೇಳೋದು. ಅಂದ್ರೆ ಹೊರಗೆ ಏನ್ ಮಾಡ್ತಿರ್ತದ, ಭಾರಿ ಮಳೆ ಬರ್ತಾ ಇರ್ತದ, ಆ ದಿನ ಸುಂದರವಾಗಿ ಅಂತ ಹೇಳ್ಬಿಡ್ತೀವಿ ನಾವು. ಅದೇನಾಗ್ತದಪ್ಪ ಅಂತಂದ್ರೆ ನಿರೀಕ್ಷೆಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ಮಾತಾಗ್ತದ. ಅಂದ್ರೆ ನಿಜ ಸ್ಥಿತಿಗೆ ವಿರುದ್ಧವಾಗಿ ಮಾತನಾಡೋದು ಅಥವಾ ಘಟನೆಯನ್ನ ನಾವು ಹೇಳೋದಾಗಿರ್ಬೋದು. ಸೊ ಅಲ್ಲಿ ನಡೆಯುತ್ತಿರುವಂತ ಘಟನೆಗೆ ನಾವು ವಿರುದ್ಧವಾಗಿ ಏನಾದ್ರು ಎಕ್ಸ್ಪ್ರೆಷನ್ ಕೊಟ್ಟಿವಿಯಪ್ಪ ಅಂತಂದ್ರೆ ಅದೇನಾಗ್ತದಪ್ಪ ಅಂತಂದ್ರ ಇನ್ನೇಗ ಹೇಳಿದ್ವಲ್ಲ ಐರಾನಿ, ವ್ಯಂಗ್ಯ ಆಗ್ತದ ಅನ್ನುವಂಥದ್ದು. ಮೀನಿಂಗ್ ಇಸ್ ಅಪೋಸಿಟ್ ಟು ವಾಟ್ ಈಸ್ ಸೇಡ್, ಅಂದ್ರೆ ಹೇಳಿದ ಅರ್ಥಕ್ಕಿಂತ ಸೊ ವಿರುದ್ಧ ಅರ್ಥ ಬರ್ತಿತ್ತು ಅಂದ್ರೆ ಅನ್ಕೊಂಡ್ಬಿಡ್ರಿ ಅದು ಐರಾನಿ ಅಂತ ಹೇಳಿ. ಕ್ಲಿಯರ್. ನೆಕ್ಸ್ಟ್ ಒನೋಮ್ಯಾಟೋಫಿಯಾ ಅಂತ ಬರ್ತದ. ಒನೋಮ್ಯಾಟೋಫಿಯಾ ಅಂದ್ರೆ ಧ್ವನ್ಯಾನುಕರಣ ಅಂತ ಕರಿತೀವಿ. ಇಲ್ಲಿ ಸೌಂಡ್ ವರ್ಡ್ಸ್, ಕೇವಲ ಧ್ವನಿಯ ಸೌಂಡ್ ವರ್ಡ್ಸ್, ಅಂದ್ರೆ ವರ್ಡ್ಸ್ ದಟ್ ಇಮಿಟೇಟ್ ಸೌಂಡ್. ಇವು ಎಂತ ಸೌಂಡ್ ಅಂದ್ರೆ ಇಮಿಟೇಟ್ ಸೌಂಡ್, ಅಂದ್ರೆ ಧ್ವನಿಯನ್ನ ಅನುಕರಿಸುವ ಪದಗಳು. ಧ್ವನಿಯನ್ನ ಅನುಕರಿಸುವ ಪದಗಳು ಯಾವ್ದಾದ್ರು ಒಂದು ಶಬ್ದದ ಧ್ವನಿಯನ್ನ ಅನುಕರಿಸುವ. ಇಲ್ಲಿ ಬಜ್ ಅಂತ ಇದೆ. ಬಜ್ ಅಂತಂದ್ರೆ ಗುನುಗು ಶಬ್ದ ಅಥವಾ ಗುನುಗು ಅನ್ನುವಂಥದ್ದು, ಅಥವಾ ಶಬ್ದ ಮಾಡೋದು ಗುನುಗು ರೀತಿಯಲ್ಲಿ ಗುನುಗೋದು. ಇಲ್ಲಿ ನೋಡ್ರಿ, ಬೀಸ್ ಮೇಕ್ ಅ ಬಜ್ ಸೌಂಡ್ ಅಂತ ತೆಗೆದುಕೊಂಡಿದ್ವಿ. ಸೊ ಬೀಸ್ ಮೇಕ್ ಅ ಬಜ್ ಸೌಂಡ್ ಅಂತಂದ್ರೆ ಜೇನುನೊಣಗಳು ಗುನುಗು ಶಬ್ದ ಮಾಡುತ್ತವೆ ಅಂತ ಹೇಳಿ ಬರ್ತದೆ. ಜೇನುನೊಣಗಳು ಗುನುಗು ಶಬ್ದ ಮಾಡುತ್ತವೆ, ಅ ಬಜ್ ಸೌಂಡ್. ಈ ರೀತಿಯಾಗಿ ಜೇನುನೊಣಗಳು ಒದರುವಂತಹ ಒಂದು ಸೌಂಡ್ ಏನಿದೆ ಅದು ಗುನುಗೋದು. ಈ ರೀತಿಯಾಗಿ ಬಜ್ ಅಂತ ಕರಿತೀವಿ. ಅವು ಒದರುವಂತಹ ಅನುಕರಣ ಶಬ್ದಗಳು, ಧ್ವನಿಯ ಅನುಕರಿಸುವಂತ ಪದಗಳು. ಇನ್ನ ಬ್ಯಾಂಗ್ ಅಂತ ಬರ್ತದ. ಬ್ಯಾಂಗ್ ಅಂತಂದ್ರೆ ಧಡಕ್ ಅಂತ ಕರಿತೀವಿ ನಾವು. ಬ್ಯಾಂಗ್ ಅಂತಂದ್ರೆ ಅಂದ್ರೆ ಭಾರಿಯಾದ ಸದ್ದು ಮಾಡೋದು, ಧಡಕ್ ಅಂತ ಮಾಡೋದು. ಇಲ್ಲಿ ನೋಡ್ರಿ, ದ ಡೋರ್ ಕ್ಲೋಸ್ಡ್ ವಿತ್ ಬ್ಯಾಂಗ್ ಅಂತ ಬರ್ತದ. ಅಂದ್ರೆ ಬಾಗಿಲು ಧಡಕ್ ಅಂತ ಹೇಳಿ ಮುಚ್ಚಿತ್ತು ಮತ್ತೆ ಬ್ಯಾಂಗ್. ಈಗ ಬಾಗಿಲು ದಡಲ್ಲನ ಮುಚ್ಚ ಅಂತ ಹೇಳೋದಲ್ಲ ನಾವು. ಸೊ ಆ ರೀತಿ ಹೇಳಿದಾಗ ಧಡಕ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಬ್ಯಾಂಗ್ ಅಂತ ಕರಿತೀವಿ. ದ ಬಲೂನ್ ಬಸ್ಟ್ ವಿತ್ ಬ್ಯಾಂಗ್. ಈಗ ಬಲೂನ್ ಕೂಡ ಬ್ಯಾಂಗ್ ಆಗಿ ಬಸ್ಟ್ ಆಗುತ್ತೆ, ಅಂದ್ರೆ ಬಲೂನ್ ಧಡಕ್ ಎಂದು ಸಿಡಿತು, ಒಡಿತು ಅಂತ ಹೇಳ್ತೀವಲ್ಲ. ಸೊ ಅಲ್ಲಿನೂ ಬ್ಯಾಂಗ್ ಅಂತ ಹೇಳಿ ನಾವು ಬಳಸಬಹುದು. ನೆಕ್ಸ್ಟ್ ನೋಡ್ರಿ, ಟಿಕ್ ಟಾಕ್ ಅನ್ನುವಂತ ಶಬ್ದ. ಟಿಕ್ ಟಾಕ್ ಶಬ್ದ ಅಂದ್ರೆ ಗಡಿಯಾರದ ಟಿಕ್ ಟಿಕ್ ಶಬ್ದಕ್ಕೂ ಕೂಡ ಹೋಲಿಕೆ ಆಗ್ತದ. ಓಕೆ, ಐ ಕುಡ್ ಹಿಯರ್ ದ ಟಿಕ್ ಟಾಕ್ ಆಫ್ ದ ಕ್ಲಾಕ್ ಅಂತ ಬರ್ತದ. ಅಂದ್ರೆ ಏನ್ ಅರ್ಥ ಬರ್ತದ, ನನಗೆ ಗಡಿಯಾರದ ಟಿಕ್ ಟಿಕ್ ಶಬ್ದ ಕೇಳಿಸಿತು ಅಂತ ಹೇಳಿ ಬರ್ತದ. ಈ ರೀತಿಯಾಗಿ ನೋಡ್ರಿ, ದ ರೂಮ್ ವಾಸ್ ಸೈಲೆಂಟ್ ಎಕ್ಸೆಪ್ಟ್ ಫಾರ್ ದ ಟಿಕ್ ಟಾಕ್. ಅಂದ್ರೆ ಟಿಕ್ ಟಾಕ್ ಶಬ್ದವನ್ನು ಹೊರತುಪಡಿಸಿ ಕೊಠಡಿ ಮೌನವಾಗಿತ್ತು, ಏನು ಕೇಳಿಸ್ತಾ ಇರಲಿಲ್ಲ, ಟಿಕ್ ಟಾಕ್ ಅನ್ನುವಂತ ಒಂದೇ ಶಬ್ದ ಕೇಳಿಸ್ತಾ ಇತ್ತು ಅನ್ನೋ ರೀತಿಯಲ್ಲಿ ಬರ್ತದ. ಸೊ ಇನ್ನು ಇದನ್ನೇ ನಾವೇನ್ ಕರಿತೀವಿ, ಒನೋಮಟೋಫಿಯಾ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಅಲಂಕಾರ ಇತ್ತು. ಅಂದ್ರೆ ಒನೋಮಟೋಫಿಯಾದಲ್ಲಿ ಏನಾಗ್ತದಪ್ಪ ಅಂತಂದ್ರ ಧ್ವನಿಯ ಅನುಕರಣ, ಅಂದ್ರೆ ವರ್ಡ್ಸ್ ದಟ್ ಇಮಿಟೇಟ್ ಸೌಂಡ್, ಧ್ವನಿಯ ಅನುಕರಿಸುವಂತ ಪದಗಳು ಮಾತ್ರ ಒನೋಮ್ಯಾಟೋಫಿಯಾದಲ್ಲಿ ಬರ್ತಾವ. ಓಕೆ, ಕ್ಲಿಯರ್. ನೆಕ್ಸ್ಟ್ ರಿಪಿಟೇಷನ್ ಅಂತ ಹೇಳ್ತೀವಿ. ಕೊನೆಯದಾಗಿ ರಿಪಿಟೇಷನ್, ಪುನರಾವರ್ತನೆ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಏನಾಗಿರ್ತದ, ಸೇಮ್ ವರ್ಡ್ ರಿಪೀಟೆಡ್ ಆಗಿರ್ತದ. ಆಮೇಲೆ ಟು ಗಿವ್ ಎಂಫಸೈಸ್, ಒಂದೇ ಪದವನ್ನ ಮತ್ತೆ ಮತ್ತೆ ಬಳಸ್ತೀವಿ. ರಿಪೀಟ್ ಮತ್ತೆ ಒಂದೇ ಪದನ ಬಳಸ್ತೀವಿ. ಕೆಳಗಡೆ ಉದಾಹರಣೆ ಇದೆ ನೋಡ್ರಿ, ರನ್ ರನ್ ರನ್. ಈ ರನ್ ಅನ್ನುವಂತ ಪದ 3 ಸಲ ಬಳಸಿದ್ವಿ. ಆಸ್ ಫಾಸ್ಟ್ ಆಸ್ ಯು ಕ್ಯಾನ್, ಅಂದ್ರೆ ನಿನಗೆ ಸಾಧ್ಯವಾದಷ್ಟು ನೀನು ಬೇಗ ಓಡು ಓಡು ಓಡು. ಸೊ ಇಲ್ಲಿ ಓಡು 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 ಅಂದ್ರೆ ರನ್ 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 ಅನ್ನುವಂತ ಪದ ಏನಾಗಿದೆ, ಒಂದೇ ಪದ ಮತ್ತೆ ಮತ್ತೆ ಇಲ್ಲಿ ಬಳಸಿದೀವಿ. ಸೊ ಹೀಗಾಗಿ ಇದು ಏನಾಗ್ತದಪ್ಪ ಅಂತಂದ್ರ ರಿಪಿಟೇಷನ್, ಪುನರಾವರ್ತನೆ ಅಲಂಕಾರ ಆಗ್ತದ ಅನ್ನುವಂಥದ್ದು. ಓಕೆ, ಕ್ಲಿಯರ್. ಇಲ್ಲಿಯವರೆಗೆ ಏನಾಯ್ತಪ್ಪ ಅಂತಂದ್ರ ನಿಮ್ಗೆ ಫಿಗರ್ ಆಫ್ ಸ್ಪೀಚ್ ನ 9 ಟೈಪ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಟೇಲ್ ಆಗಿ ತಿಳ್ಕೊಂಡ್ವಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಸರಳವಾಗಿ ಅರ್ಥವಾಗಿದ್ರೆ, ಅಲ್ಲಿ ಫಿಗರ್ ಆಫ್ ಸ್ಪೀಚ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪನಾದ್ರೂ ಕೂಡ ನಿಮ್ಗೆ
ಸರಳವಾಗಿ ಅರ್ಥವಾಗುವಂತಹ ಒಂದು ಟ್ರಿಕ್ಸ್ಗಳು ಇದರಲ್ಲಿ ನಿಮಗೆ ಸಿಕ್ಕಿದ್ರೆ ಸೊ ನನ್ನ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಅದ್ರ ಜೊತೆಗೆ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸದಾಗಿರ್ತಕ್ಕಂಥ ಒಂದು ಟಾಪಿಕ್ ನೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.